ಅರವಿಂದ್ರ ನೇತ್ರನಾದ ನಾರಾಯಣ ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಇಂದಿನ ಅವಧಿಯಲ್ಲಿ ಕಂದನಾದ ಅಭಿಮಾನ್ಯವು ಮರಣವಾಗಿ ಬೋಧನೈ ನಾರಾಯಣ ನಮ್ಮಂತ ಮಂದಭಾಗ್ಯರಿರಬಾರದೈ ಈ ಜನ. ಧರ್ಮನಂದನ ಪಾರ್ಥ ಲಕ್ಷ್ಮೀಕಾಂತನೇ ಹೇಳುವನ್ನ ಕೇಳು. ಅದೇನು ಚೆನ್ನಾಗಿ ಹೇಳು. ಮಾತು ಆಮೇಲೆ ಇನ್ನ 20 ಬಿಡು ದುಃಖವನ್ನು ಚಿಂತೆಗೈವರೇನು, ಚಿಂತೆಯಿಂದ ಬಂದ ಫಲ ರಾಜ, ಚಿಂತೆಯಿಂದ ಬಂದ ಫಲವೇ. ಧರ್ಮನಂದನ ಲಕ್ಷ್ಮೀಕಾಂತನೇ ಕೇಳು. ಚೆನ್ನಾಗಿ ಹೇಳು. ಬಂದ ಫಲವೇ ಧರ್ಮದ, ಚಿಂತೆಯಿಂದ ಬಂದ ಫಲವೇ. ಧರ್ಮಭೂಪ ಪರಮಾತ್ಮ ಆಯ್ತು. ಮಗನಿಗಾಗಿ ಬಡವರು ಹಣ್ಣು ಬಾಯಿ ಪಡೆದು ಗಳಿಸರು ರೊಕ್ಕ. ಮುಂದಿ ಪುತ್ರನೇ ಚೆನ್ನಾಗಿ ಕೇಳು. ಮಗನಿಗಾಗಿ ಬಡವರು ಹಣ್ಣು ಬಾಯಿ ಪಡೆದು ಗಳಿಸರು ರೊಕ್ಕ. ಮಗನ ಮಡದವಾದರೆ ನಿನ್ನಂತೆ ಮಾಡುವರು ದುಃಖ. ಮಗನ ಮಡಿದು ಹೋದರೆ ನಿನ್ನಂತೆ ಮಾಡುವರು ದುಃಖ. ಕೈ ಬಿಟ್ಟ ಪಾದ ಬಲಕ್ಕೆ ಆಸೆ ಪಟ್ಟು ಬಿಡುತ್ತುವರೇನು. ಧರ್ಮಜ ಪರಮಾತ್ಮ ಏನಾಯ್ತು? ಚೆನ್ನಾಗಿ ಹೇಳು. ಕೈ ಬಿಟ್ಟ ಪಾದ ಬಲಕ್ಕೆ ಆಸೆ ಪಟ್ಟು ಬಿಡುತ್ತುವರೇನು. ಬಿಡು ದುಃಖವನ್ನು ಚಿಂತೆಗೈವರೇನು, ಚಿಂತೆಯಿಂದ ಬಂದ ಫಲವೇ ಧರ್ಮದ, ಚಿಂತೆಯಿಂದ ಬಂದ ಫಲವೇ. ಇಮ್ಮಲ ಮತಿವಿತನಾದ ಧರ್ಮನಂದನ ಪರಮಾತ್ಮ ಬಿಡು ಬಿಡು ನಿನ್ನ ಪುತ್ರ ಶೋಕದ ತಾಪ. ಪ್ರಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದ ಮರಣವನ್ನು ತೆಪ್ಪಿಸಿಕೊಳ್ಳುವುದಕ್ಕೂ ದಾರಿಗೂ ಸಾಧ್ಯವಿಲ್ಲ. ಧರ್ಮನಂದನ ಪಡೆದ ಮಗನಾದರೇನು, ಮಗಳಾದರೇನು, ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಬಂದ ಫಲವೇನಿದೆ. ಮಗನಿಂದಲೇ ದುಃಖ, ಮಗನಿಗೋಸ್ಕರವನ್ನು ಧನವನ್ನು ಕೂಡಿಸಬೇಕೆಂದು ಹಗಲಿರುಳು ಮಾಡುವರು ಲೆಕ್ಕ. ಮಗನಿಗೋಸ್ಕರವನ್ನೇ ಬಡವರನ್ನು ಬಾಯಿ ಬಡಿದು ಗಳಿಸುವರು ರೊಕ್ಕ. ದೈವ ಅಧೀನದಿಂದ ಮಗನು ಬಡಿದು ಹೋದರೆ ನಿನ್ನಂತೆ ಮಾಡುವರು ಜನರು ಕಡುದುಃಖ. ಯಮನಂದನ ಪರಮಾತ್ಮ ಪ್ರಥಮ ಬಾರಿಗೆ ಮಗನ ಹುಟ್ಟಲಿಲ್ಲವೆಂಬ ಪುತ್ರ ವಂಚಿತ ಎಂಬ ಆದಿ ಚಿಂತೆ, ತದನಂತರ ಪ್ರಸವ ಸುಖವಾಗಬೇಕೆಂಬುದು ಧೃತಿ ಚಿಂತೆ. ಅಲ್ಲಿಂದ ಕೂಸಿಗೆ ಗ್ರಹ ದೋಷಾದಗಳು ಬರಲು ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ಧೃತಿ ಚಿಂತೆ. ಧರ್ಮನಂದನ ಶ್ರೀಕೃಷ್ಣ ಪರಮಾತ್ಮ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನಾಗಿ ಮಾಡಬೇಕೆಂಬುದು ಚತುರ್ಥ ಚಿಂತೆ. ಯಮನಂದನ ಜನಾರ್ದನ ಅಲ್ಲಿಂದ ಯೌವನ ದೇವಿ ಪ್ರಾಪ್ತವಾದ ಬಳಿಕ ಮೆಲ್ಲನೆ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರ ಮಾಡಿ ಮಗನಿಗೆ ಲಗ್ನ ಎಸಗಬೇಕೆಂಬುದು ಪಂಚಮ ಚಿಂತೆ. ಯಮನಂದನ ಕೃಷ್ಣ ಅಲ್ಲಿಂದ ಬಾಳುವ ಬೇಳಲು ಹೋಗಿ ಸೊಸೆ ಮಕ್ಕಳ ಕೂಡ ಗೋಲಿನಿಂದ ಒಡಿಸಿಕೊಂಡು ಮೂಲೆಯಲ್ಲಿ ಕುಂತು ಯೋಚಿಸುವುದು ಆರನೇ ಚಿಂತೆ. ಯಮನಂದನ ಅಹೋ ಜನಾರ್ದನ ಅಲ್ಲಿಗೂ ನಿನ್ನ ಮಗನಂತೆ ಆಯುಷ್ಯ ತೀರಿ ಹಳಿದು ಹೋದರೆ ಅಯ್ಯೋ ನಮ್ಮ ಮ್ಯಾಳ ಮುರಿದೆಂದು ಓಡಾಡೋದು
ಧರ್ಮನಂದನ ಪರಮಾತ್ಮ ತನ್ನ ನಿಜವನ್ನು ತಾನು ಅರಿತರೆ ಜನನಿ ಜನಕರೆಂಬರ್ಯಾರು, ಪುತ್ರ ಮಿತ್ರ ಪವಿತ್ರರೆಂಬರ್ಯಾರು. ಕಮಲದ ಪತ್ರದಲ್ಲಿ ಕಾಣುವ ಜಲದ ಗುಳ್ಳಿಯಂತೆ ಈ ಜೀವನವು ಬಲು ಚಪಲವಾದ. ಬಂಧು ಬಾಂಧವರೆಂಬ ಸತಿಸುತರೆಂಬ ಸಂತೆಯೇ ಕೂಟದಿಂದ ಕೂಡಿ ಒಂದು ದಿನ ಬಯಲಾಗಿ ಹೋಗತಕ್ಕದ್ದು. ಸಿರಿ ಒಂದಿದ್ದರೆ ತಾನು ಸಂಪಾದಿಸಿದ ಧನವೆಂಬ ಮಾಂಸವು ಅಪರಿಸಬೇಕೆಂದು ಕುಳಿತಿರುವರು ಈ ಪುತ್ರಾದ ಗದ್ದಗು. ಕೈ ಬಿಟ್ಟ ಪದ ಫಲಕ್ಕೆ ಆಸೆ ಬಿಟ್ಟು ಮಿಡುಕಬಹುದು. ಇದು ನಿನಗೆ ತಿಳಿಯದರೆ ಧರ್ಮಪಾಪ, ಬಿಡು ಬಿಡು ಪುತ್ರ ಶೋಕದ ತಾಪ. ಕಪಟ ನಾಟಕನಾದ ಶ್ರೀಕೃಷ್ಣ, ವಾಯುನಂದನ ವಿಧಿಷ್ಠರನ ಪುತ್ರ ಶೋಕವನ್ನು ಬಿಡಿಸುವುದಕ್ಕೆ ಉಪಶಾಂತಿಯನ್ನು ಪೇಳುವುದಕ್ಕೆ ಬಂದಿರುವೆಯಾ ಈ ಕ್ಷಣ? ಇದ್ದಿದ್ದನ್ನು ಹೇಳಿರುವುದು ಭೀಮಸೇನ. ಇಂದಿನ ಅವಧಿ ಅಭಿಮಾನ್ಯನನ್ನು ಕೌರವರಗಳಿಂದ ಕೊಲ್ಲಿಸಿದಿ, ಈಗ ಏನು ಕೇಳುವುದಕ್ಕೆ ವಾಯುನಂದನೇ ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರನಾಗಿ ಬಳಿರೆ ಅಭಿಮಾನ್ಯನ ಪ್ರಾಣವನ್ನು ಕಾಪಾಡುವುದು ನಿನಗೆ ಅತಿಶಯವೇ? ನಿನ್ನ ಮಾಯಾಕಾರದ ನೀಲೆಯು ಎನ್ನಗೆ ತಿಳಿಯಲಿಲ್ಲ. ಬಳಿರೆ ಕೊಂದ ಮಾಯಾಕಾರನು ವಾಯುನಂದನ ಯಕೋಚಿತ ನಿನ್ನ ಸೋದರ ಹಳಿಯನಾದ ಅಭಿಮಾನ್ಯನನ್ನು ಉಳಿಸುವಿಯನ್ನ ಮುರವರೇ, ನನ್ನ ಮಾತ್ರ ನಾನೆಂದಿಗೂ ನೆಮ್ಮಲಾರನು ಶ್ರೀಹರಿ. ಇದೇನು ಆಶ್ಚರ್ಯ, ಏನು ಮಾತನಾಡಿದ ವಾಯುನಂದನ? ಯುದ್ಧ ಮಾತನ್ನು ಮಾತನಾಡಿದೆ ನಾರಾಯಣ. ನಿನ್ನಗೇನು ಪುತ್ರ ಶೋಕದ ಭ್ರಾಂತಿಯು, ಇಲ್ಲವೇ ಐಶ್ವರ್ಯ ಭ್ರಷ್ಟರಾದಿ ಎಂಬ ಚಿಂತೆ, ಇಲ್ಲವೇ ಅರಣ್ಯ ಒಳಗೆ ಕಂಡ ಕಾಯಿ ಹಣ್ಣು ತಿಂದು ಮತಿ ಭ್ರಮಣೆಯು. ಆಯುಷ್ಯ ಮುಗಿದ ಅಭಿಮಾನ್ಯನ ಮರಣವಾದರೆ ಎನ್ನ ಮೇಲೆ ಇಷ್ಟು ಬೇಸರ ಬೇಕರು ಗೋದರ. ನಾನೇನು ಮಾಡಿಲ್ಲ ಅಭಿಮಾನ್ಯನ ಸಂಹಾರ. ಎಲೈ ನಾರಾಯಣ, ಬಿಡು ಬಿಡು ನಿನ್ನ ಕಪಟದ ಗುಣ. ನಿಮ್ಮ ಪ್ರಾಣಗೋಸ್ಕರವನ್ನು ದ್ವಾರಕೆಯನ್ನು ಬಿಟ್ಟು ನಿನಗೆ ಬಿಟ್ಟಿ ದುಡಿಲಲ್ಲವೇ? ನಿಮ್ಮ ಮನೋಭಾವಗಳನ್ನು ಈಡೇರಿಸಿಕೊಂಡ ಬಂದಿರುವರು. ಎನ್ನ ಕಡೆ ತಪ್ಪೇನಿದೆ ನಿನಗೆ ತಿಳಿದರೆ ಹೇಳು, ಇಲ್ಲ ಇಲ್ಲೇ ಕುಂತಿರುವ ಬಲ್ಲವರನಾದರೂ ಕೇಳು. ಎಲೈ ನಾರಾಯಣ, ಬಿಡು ಬಿಡು ನಿನ್ನ ಕಪಟದ ಗುಣ. ವಾಯುನಂದನ ಸಕಲ ಸರ್ವಾಂತರಯಾಮಿಯಾಗಿ ಸುಕುಮಾರನ ವಹಿರಿಗಳ ಕಡೆಯಿಂದ ಸಂಹಾರ ಮಾಡಿಸಿದೆ. ಬಳಿರೆ ನಮಗೆ ಇಲ್ಲದ ದುಃಖವನ್ನು ತಂದೊಡ್ಡಿದೆ. ಗೊಲ್ಲತಿಯರ ಪಾಲ್ ಬೆಣ್ಣೆಯಂ ಕದ್ದ ತಿಂದ ಪುಲ್ಲ ಲೋಚನನೆ. ಬಳಿರೆ ನಿನ್ನ ಕಳ್ಳ ಗುಣವೆಲ್ಲ ನಾನು ಬಲ್ಲೆನೆ. ನೀನೇನು ಬಲ್ಲಿಯೋ ಭೀಮಸೇನ? ಸಕಲ ಹೃದಯಾಂತರಯಾಮಿಯಾಗಿ ಅಭಿಮಾನ್ಯನನ್ನು ವೈರಿಗಳ ಕಡೆಯಿಂದ ಸಾವು ಗಳಿಸಿದಿ. ಸಹೋದರಿಯಾದ ಸುಭದ್ರೆಯನ್ನು ದುಃಖಾಗ್ನೆಯಲ್ಲಿ ತಂದಿರಿಸಿದೆ. ನಮ್ಮ ಅಣ್ಣ ತಮ್ಮಂದಿರಿಗೆ ಕಣ್ಣೀರು ತರಿಸಿದೆ. ಇಂಥ ಅನ್ಯಾಯವನ್ನು ಮಾಡಬಹುದೇ ಶ್ರೀಕೃಷ್ಣರಾಯ? ಬಳಿರೆ ಎಲ್ಲರಲ್ಲಿ ಮಾಟ ಬಂದಂತೆ ನಿನ್ನ ಚಮತ್ಕಾರವನ್ನು ಎನ್ನ ಮುಂದೆ ತೋರ ಬಂದರೆ ಕೃಷ್ಣ ಭೀಮಸೇನ ಬಳಿರೆ ನಿನ್ನ ದಾರಕಪುರವಂ ನಿನ್ನ ಅಗ್ರಜ ಬಲರಾಮ ಮೊದಲಾದ ಯಾದವರ ಪರಿವಾರವನ್ನೆಲ್ಲ ಕ್ಷೀರ ಸಮುದ್ರಕ್ಕೆ ಒತ್ತು ಒಗೆಯದಿದ್ದರೆ ಬಳಿರೆ ಸಣ್ಣನೆಂಬ ಹೆಸರಾತಕ್ಕೆ ನಾರಾಯಣ ಜನ್ನ ಕರದಲ್ಲಿ ಮೆರೆಯುವ ಈ ಕಥೆಯನ್ನು ನೋಡಿ ಮಾತನಾಡಿ ಕ್ಷಣ. ವಾಯುನಂದನ ಹೇಳುವುದೇ ಕೇಳು. ಚೆನ್ನಾಗಿ ಹೇಳು. ವಾಯುತನಯ ತೋರುವಿಯಾಗದಯ ನೀಯನ್ನ ತಂದಿಸಿದೀಯೇ ನನ್ನಾಯ. ಭೀಮಸೇನ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ವಾಯುತನಯ ತೋರುವಿಯಾಗದಯ ನೀಯನ್ನ ತಂದಿಸಿದೀಯೇ ನನ್ನಾಯ. ಬಲಶಾಲಿ ಬಲ್ಲರು ನಾನು, ನೀಯಂಥ ಬಲಶಾಲಿ ಬಲ್ಲರು ನಾನು. ಭೋಜನಕ್ಕೆ ಬಹುಜಾಣ ನೀನಲ್ಲವೇನೋ, ಭೋಜನಕ್ಕೆ ಬಹುಜಾಣ
ಪ್ರಾಣ ನೀನಲ್ಲವೇನೋ ನಿನ ಪಂಥವೆಲ್ಲ ತಿಳಿದದ ನನಗೆಲ್ಲ ನಿನ ಪಂಥವೆಲ್ಲ ತಿಳಿದದ ನನಗೆಲ್ಲ ನಿನ ಸೌರವೆಲ್ಲ ನಾವಲ್ಲವಲ್ಲ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ನಿನ್ನ ಸೌರವಲ್ಲ ನಾವಲ್ಲವಲ್ಲ ನಿನ್ನ ನೀನು ಸೈನ್ಯವನ್ನು ಜಯಿಸಿದೆಯೇನೋ ನಿನ್ನ ನೀನು ಸೈನ್ಯವನ್ನು ಜಯಿಸಿದೆಯೇನೋ ಓವಾಯಿ ತನಯ ತೋರುವಿಯ ಗದಯ ನೀಯನ್ನ ನಂದಿಸಿ ಏನನ್ನಾಯ ನೀಯನ್ನ ನಂದಿಸಿ ಏನನ್ನಾಯ ಎಲ್ಲ ಬಕಾರಿ ಹೇ ನಾರಾಯಣ, ಮಧುಮುಖನಾಗಿ ಒದರದಿರು ಸಾಕು ಮಾಡು ನಿನ್ನ ದುರಿಕ್ತಿಗಳನ್ನು ಈ ಚಕ್ರಪಾಣಿಯ ಮೇಲೆ ವಿಕ್ರಮನಂತ ಕರನೆ ಕರೆದು ಗದೆಯನ್ನು ಎತ್ತಿ ತೋರಿಸುವಂತೆ ಸ್ವಲ್ಪ ತಾಳು ತೋರಿಸಿದರೆ ಮಾಡುವುದೇನು ಕೃಷ್ಣ? ನಿನ್ನಿನ ಯುದ್ಧದಲ್ಲಿ ಪದ್ಮಯುಗದ ಮುಂಭಾಗದಳು ಜಯದ್ರಥನೊಡನೆ ಏನಾಗಿದೆ ನಿನ್ನ ಬಾಳ ರುಕೋದರ ಮೊದಲು ಪ್ರವೇಶಿಸ್ತಾರ ನೀನಂತ ಸೂರನಾಗಿದ್ದರೆ ಜಯದ್ರಥನನ್ನು ಗೆದ್ದು ಒಳಗಡೆಗೆ ಹೋಯ್ತಿದ್ದೆ ಭೀಮಸೇನ ಸಾಕು ಮಾಡ ನಿನ್ನ ಭೀಕರ ಒಳಗೊತ್ತನ ಕೃಷ್ಣ ಭೀಮಸೇನ ಎಲ್ಲ ಬರಬಾರ್ದು ಎಲ್ಲ ನಾವನ್ನು ಇಳಿದ್ಬಿಡ ಇಳಿತು ಏನು ಜನ ಏನಂತಾರ ಸ್ವಲ್ಪ ನಮ್ಗೆ ಗೊತ್ತಾಗಬೇಕಪ್ಪ ಕುತ್ಕೇರಪ್ಪ ಇಳಿದಾಗ ನಾವ ಅಲ್ಲ ಇಳಿದಾಗ ಇಳ್ದೋತು ನಾವು ನಿಮ್ಗೆ ಸ್ವಲ್ಪ ಬುದ್ಧಿದ್ದಂಗೆ ನಿಮಗೆ ಸ್ವಲ್ಪನ ಬಿಡ ಬಿಡು ಹೇಳು ಎಲೈ ಜಡಜಾಕ್ಷನಿ ನೀನ್ ಯಾವ ದೃಢ ವಿಕ್ರಮನು? ನೀನು ಯಾವ ತೊಡು ವಿಕ್ರಮಣ ಕಾದಾಡಲಾರದೆ ಓಡಿ ಹೋಗಿ ಕಾಲಯಮನಂ ಬೇಡಿ ಕೊಲ್ಲಿದೆ. ಎಲೈ ಪದಮನೆ ಹತ್ರನೇ ವಾಯುನಂದನೆಯ ಕದನವಂ ಮಾಡದೆ ಮದು ಕೈಟ ಬರನಂ ಕೊಲ್ಲಿದೆ. ಎಲೈ ನಗದರನೇ ಎಲ್ಲ ಕಾಳವಂ ಮೆಸಗದ ರುಕ್ಮಾಂದನಂ ಕೊಲ್ಲಿದೆ. ಉದ್ದದ್ಬಲರಾದ ರಕ್ಕಸರ ದೆಬ್ಬೆಗೆ ನಿದ್ರೆ ಎಂತರದು ಬಳಿರೆ ಹೊರಲೆ ಕರ್ತವ್ಯನೆಂದು ವರೆದ ಮಧ್ಯದಲ್ಲಿ ಮನೆಗಟ್ಟಿದೆ. ಏ ಕೃಷ್ಣ, ಕುಂತಿ ಪುತ್ರನೇ ಸೂರ ಪದ್ಮಾದಿಗಳೊಡನೆ ಗೆದ್ದವನ್ನು ಮಾಡದೆ ಬಳಿರೆ ಹೊರಲೆ ಓಡಿ ಹೋಗಿ ನೀರಿನಲ್ಲಿ ಅಡಗಿದೆ. ಆದ್ರಿಜಾವಾರನೋಳು ಭದ್ರವಾದ ರುದ್ರ ರೂಪವನ್ನು ಪಡೆದ ಮಹತ್ಬಲಶಾಲಿಯ ಮುಂದೆ ಬಳಿರೆ ಬೆಣ್ಣೆಯನ್ನು ಕತ್ತ ತಿಂದ ಸುದ್ದಿ ಹೇಳುವಿಯಾ? ಪದ್ಮಾಕ್ಷರೇ, ಕುಂತಿ ಪುತ್ರನೇ ನನ್ನ ಉತ್ತರಟೆ ಮಾತುಗಳನ್ನು ಕೇಳಿದೊಡೆ ಎನ್ನ ಜಡ ಜಾತದಲ್ಲಿ ಅಡಗಿದ್ದ ಕೋಪವು ಬಳಿರೆ ನೋಡಬೇಕನೆ. ರೋಷಬದ್ಧರಾದ ರಕ್ಕಸರೊಡನೆ ಯುದ್ಧ ಮಾಡಲಾರದ ಸ್ವಲ್ಪದಲ್ಲಿ ಮಧ್ಯದಲ್ಲಿ ಅಡಗಿದೆಯಾ ಎಂದು ಬುದ್ಧಿ ಇಲ್ಲದೆ ಮಾತನಾಡಿದರೆ ಬಂದ ಫಲವೇನಿದೆ? ಮಾತನಾಡಿದರೆ ಮಾಡುವುದೇನು ಕೃಷ್ಣ? ಪುತ್ತ ರಕ್ಕಸರೆಂಬ 10 ಪಾಲ ಮಾಡಿ ತತ್ಪರದ ಭಕ್ತರನ್ನು ಉದ್ಧರಿಸಿರುವರು. ನಿನ್ನಂತ ಚೋಡೀಪನಾದ ನಿನ್ನಂತ ಅರ್ಥನಾರೇಶ್ವರನನ್ನು ಮೆಚ್ಚಿಸಿದ ರುದ್ರ ರೂಪವನ್ನು ಪಡೆದ ಜಯದ್ರಥನನ್ನು ಗೆದ್ದ ವೀರಾದಿ ವೀರನ ನೀನಲ್ಲವೇ ನಾವು ಮಾರತಿ. ಸಾಕು ಬಿಡು, ಯಾತಕ್ಕೆ ಮಾತನಾಡುತ್ತಿ? ಓಹೋ ಜನಾರ್ದನ, ವಾಯುನಂದನ ರಜಸಾದ್ರಿ ವಾಸನಂ ಅರ್ಧನಾರ್ಯೇಶ್ವರನಂದು ಹಾಡಿದೆ ಎಲ್ಲ ನಿಜ. ಸಹಜವಾಗಿ ಆಡಿರೋನು ಭೀಮಸೇನ. ನಿನ್ನಂತೆ ಪೂರ್ಣ ನಾರ್ಯೇಶ್ವರನು ನಾನಾಗಿದ್ದರೆ ಆಗಿದ್ದರೆ ಬುದ್ಧಿ ಶೂನ್ಯನಾದ ಕೌರವನ ಬಲ ಸಮೂಹವಂ ಕಲಕೆ ಬಳಿರೆ ಹೊಲೆಲೆಲೆ ಸೈನ್ಯವನನ್ನು ಒತ್ತು ಕೆಡುತ್ತಿದ್ದೆನು. ಹಾ ಏ ಕೃಷ್ಣ, ಭೀಮ ಸಿಂಧು ದೇಶಾಧಿಪನೆಂಬ ಆ ಸೈನ್ಯವನು ಪರಶಿವನಿಂದ ಒಂದು ದಿನ ರುದ್ರ ರೂಪವನ್ನು ಪಡೆದು ಬಳಿರೆ ನನ್ನನ್ನು ಜಯಿಸಿರುವನು. ಕೃಷ್ಣ, ಭೀಮಸೇನ ಜಾರ ಚೋರೋತ್ವದಲ್ಲಿ ಮಾತ್ರ ನಿನಗಿಂತ ಸೂರ್ಯನ್ಯಾರು ನಾರಾಯಣ ಬಳಿರೆ ಹೊಲೆಲೆಲೆ ಧೀರನೆಂದು ಗಣನೆ ಇಲ್ಲದೆ ಮಾತನಾಡುವಿಯೇ ಈ ಕ್ಷಣ? ನೀ ಕಂಡ ಮಾಂಸಗಳನ್ನ ತಿಂದ ಪುಂಡ ರಕ್ಕಸಿ ಎಂಬ ಇಡಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರೀಕ್ಷಣೆಯಲ್ಲಿ ಕಂಡು ಬರಬಹುದೇ? ಲಾ ಭೀಮ, ಕೃಷ್ಣ, ರಾಜ ಭಂಡಾರವನ್ನ ಕಳೆದುಕೊಂಡು ಭೂಮಂಡಲದಲ್ಲಿ ತಿರುದುಂಡವನಿಗೆ ಜ್ಞಾನವು ಮುಂಕಂಡು ಪ್ರಕಾಶಿಸುವೆ. ಸಾಕು ಬಿಡು ಬಿಡು ವಾಯುನಂದನ,
ವಿವೇಕಿಲ್ಲದ ಬರೆದ ಮಾತನಾಡಿದರೆ ಬಂದ ಫಲವೇ ನಿಕ್ಷಣ. ಹೇ ಕೃಷ್ಣ, ಭೀಮಸೇನ, ನಿನ್ನಂತೆ ಕರಡಿ ಮಗಳನ್ನು ಮದುವೆ ಮಾಡಿಕೊಂಡವರು ಯಾರು? ನಿನ್ನಂತೆ ಇಡಂಬಿಯನ್ನು ಏನು ಮಾಡಿಕೊಂಡವರು ಯಾರು? ನಿನ್ನದು ನೋಡಿದರೆ ಉರಡಿಲ್ಲ, ಬಿಡು ಬಿಡು ನಿನ್ನ ಗಾರ್ಡೋಗ್ತಾನ ಬೇಗನೆ. ಏ ಕೃಷ್ಣ, ವಾಯುನಂದನ, ಸುಂದರಿಯಾದ ಜಲಂಧರನ ಸತಿ ರುಂದೆಗೆ ಮನಸೋತು ರತಿ ವಿಲಾಸದಿ ಮತ್ತೆ ಮಣಸೆ ಬಳಿರೆ ಹೊಲಲ ಧಾರವಾಡ ಸರಿಯಾದ ಯುದ್ಧವನ್ನು ಮಾಡಿದೆ. ಈ ಮುರವರ್ತನ ವಾಯುನಂದನ, ಬಳಿರೆ ಹೊಲಲ ಎಂದು ಬೆಸರು ಪಡೆದು ಧಾರವಾಡ ಸರಿಯಾದ ಯುದ್ಧವನ್ನು ಮಾಡಿದೆ. ಮುರವರ್ತನ, ಸಾಕು ಮಾಡು ಈ ನಿನ್ನ ಕಪಟದ ವಚನ. ವಾಯುನಂದನ, 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 ಹೇ ನಾರಾಯಣ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಿಡು ನಿನ್ನ ಪಿಂಕವ ಏತಕ್ಕೆ ಪೌರುಷವ. ವಾಯುನಂದನ, ನಾರಾಯಣ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಬಿಡು ನಿನ್ನ ಪಿಂಕವ ಏತಕ್ಕೆ ಪೌರುಷವ. ತರವಲ್ಲ ಇದನುಡು ತೋರಬೇಡ ಚೌರವ. ಬಿಡು ನಿನ್ನ ಪಿಂಕವ ಏತಕ್ಕೆ ಪೌರುಷವ. ಹೇ ಕಳ್ಳ ಕೃಷ್ಣ, ಚೆನ್ನಾಗಿ ಹೇಳು. ನಿನಗೆ ಎದರಿ ಹೋಗುವನೇನ. ವಾಯುನಂದನ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸತನು ಹಳಿದ ಹೋದರೆ ಎನ್ನ ನಂದ ಕೈವಿನ ಜನವು ಎತ್ತಿ ಬಂದರೆ ನಿನಗೆ ಎದರಿ ಹೋಗುವನೇನ. ತಾಳು ತಾಳು ಎಂದು ನಾನು. ವಾಯುನಂದನ, ಹೇ ನಾರಾಯಣ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ತಾಳು ತಾಳು ಎಂದು ನಾನು ತಾಳುವೆನು ಕೇಳು ನೀನು. ಬಿಡು ನಿನ್ನ ಪಿಂಕವ ಏತಕ್ಕೆ ಪೌರುಷವ. ಬಿಡು ನಿನ್ನ ಪಿಂಕವ ಏತಕ್ಕೆ ಪೌರುಷವ. ಎಲ್ಲ ತಿಂಡಿ ಕೋರನೆ, ಎಲ್ಲ ತಿಂಡಿ ಕೋರನೆ, ಹೇ ನಾರಾಯಣ, ಕೆಂಡದ ಓಳು ಕೊಂಡು ಕೋರಾಡಿದ ಪುಂಡರಿಕ್ಕಕ್ಕೆ ನಮ್ಮ ಹೆಂಡತಿಯ ಇಡಂಬಿಯನ್ನು ಹೆಂಡತಿಯನ್ನು ಮಾಡಿಕೊಂಡವನಿಗೆ ಈ ಪುಂಡರಿಕ್ಷ ನೆಲೆ ಕಂಡು ಬರಬಹುದೇ. ಹೇ ನಾರಾಯಣ, ಪ್ರಚಂಡತರವಾದ ಚಕ್ರವಂ ಧರಿಸಿ ಭೂಭಾಗರ್ಗ ರುಂಡವಂ ಚಂಡಾಡಿರೋನು. ಪುಂಡರೀಕಾಕ್ಷರೇ ನೀನ್ಯಾವ ರಣದೊತ್ತನೆಂದು ಮಾತನಾಡುವಿ. ಎಲ್ಲ ಬಕಾರಿ, ಹೇ ನಾರಾಯಣ, ನಿನ್ನಂತೆ ನಿನ್ನಂತೆ ಬಕಾಸೂರನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ತಿಂದ ಗಂಡುಗಲಿ ಯಾರು ರುಕೋದರ ಕೂಳ ಪಾಂಡವನೆಂಬುದೀರ. ಅದ್ರ ಮುಂದೆ ಎಲೈ ಪುಂಡರೀಕಾಕ್ಷನೇ, ಎಲ್ಲ ವಾಯುನಂದನೇ, ಬಕನಿಗೆ ಮಾಡಿದ ಬಂಡಿ ಎನ್ನವಂ ತಿಂದದ್ದು ಎನ್ನದೇನು ಅತಿಶಯವಲ್ಲ. ಬಳಿರೆ ಹೊಲಲಲಲಲಲಲ. ಚರಾಚರ ಬ್ರಹ್ಮಾಂಡ ಪಿಂಡಾಂಡವನ್ನು ನಿನ್ನಂತ ಉದರ ಮಂಡಲದಲ್ಲಿ ಅಡಗಿರಿಸಿಕೊಂಡಿರುವ ತಿಂಡಿ ಬಾಗೋಣ ನಾನಲ್ಲ. ಇನ್ನೊಂದ್ ಸ್ವಲ್ಪ ತಿರ್ಬೇಕಾಗಿತ್ತು ಬಿಡ್ ನೀನು. ಏ ಕೃಷ್ಣ, ಎಲ್ಲ ಭೀಮಸೇನ, ನಿಶಾಶಾರನಾದ ವೀರಣ್ಣ ಕಶ್ಯಪನ ಬಸರು ಸುಳ್ಳಿ ಏಸಿಕೆ ಇಲ್ಲದೆ ರಕ್ಕಸನಂತೆ ರಕ್ತಪಾನವನ್ನು ಮಾಡಿ ಬಳಿರೆ ಹೊಲಲಲಲ. ನಿನ್ನಂತ ಬಡ ಲರದಿಲ್ಲವ ಕೇಶವ, ಪಲ್ಲೆನೋಗ ನಿನ್ನ ಕಪಟದ ಗುಣವ. ನಿಲಂಪಾದಿಗ ದಾಳಿಯನ್ನಿಟ್ಟ ಕೂಳ ರಕ್ಕಸ ನೆನಪ ಇರಣ ಕಾಶಪನ ಹಸಿರು ಸುಳ್ಳಿ ರಕ್ತಪಾನ ಮಾಡಿ ನರಸಿಂಹ ನಿಲಿಯಂ ತೋರಿರೋನು.
ನಿನ್ನಂತೆ ಸೋನೀಪನಾದ ಇರಾಟನ ಮನೆಯಲ್ಲಿ ಬಾಣಿಸಿಕನಾಗಿ ಬಾಳಿ ಬಂದಿರೋ ವಾಯುನಂದನ ಬಿಡು ಬಿಡು ನಿನ್ನ ಭೀಕರಾತನ. ಎಲ್ಲ ಈ ಪದುಮಾಕ್ಷರೇ ಆ ವಾಯುನಂದನೇ ಮುದ್ದು ಮುಗಿಯರಾದ ಗೊಲ್ಲತೀರ ಸೊದ್ದು ಸುಳುವಿಲ್ಲದನ್ನು ನೋಡಿ ಬೆಣ್ಣೆ ಮುದ್ದೆ ಪಾಲ್ಕೆನೆಗಳನ್ನು ನಿನ್ನಂತೆ ಗೊಲ್ಲರ ಕೈಯ ಮುದ್ದೆಗೆ ಮಹಿಳ ಬಾವುಗಳನ್ನು ಕಾಯ್ದು ಬಂದಿರುವೇನೆ. ಏ ಕೃಷ್ಣ ಭೀಮಸೇನ, ನಿನ್ನ ಜಾರ ಚೋರ ಬುದ್ಧಿಗೆ ಇಲ್ಲಿ ಯಾರು ಅರಿಯವರಿಲ್ಲ ದೇವಕಿಯ ಬಾಲ ಮಳಿರ ನನ್ನಲ್ಲಿರುವುದೆಲ್ಲ ಮರಳು ಗಳಿಸುವಂತ ಮಾಯಾಚಾಲ. ಐ ಸರ್ಪಸೇನ ವಾಯುನಂದನ ನಿನ್ನ ತಪ್ಪು ಎಣಿಸುವುದಕ್ಕೆ ಕುಳಿತರೆ ಒತ್ತು ಸಾಲದೋ ಮಾಧವ ಮಳಿರ ಲೋಕ ನಿನ್ನ ಕಪಟದ ಗುಣವ. ಎಲ್ಲ ಭೀಮಸೇನ ನಾರಾಯಣ ಶ್ರೇಷ್ಠವಾದ ಭೂಸರರ ವೇಷವಂತಟ್ಟು ದೃಪದನ ಪಟ್ಟಣದಲ್ಲಿ ಹಸಿವೆಯನ್ನು ತಡೆಯಲಾರದೆ ತಟ್ಟನೆ ಹೊಟ್ಟಿಯನ್ನು ಬಡಿದು ತೋರಿಸಿದಾಗ ತಟ್ಟನೆ ಬೆರಳಲ್ಲಿ ಉಂಗರನ್ನು ಕೊಟ್ಟಿದ್ದು ಇದು ಒಂದು ತಪ್ಪು. ಬಲಭದ್ರನಿಗೆ ನೀತಿ ಎಂಬೋಧಿಸಿ ನಿನ್ನ ಅನುಜನಾದ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಎನ್ನ ತಂಗಿಯಾದ ಸುಭದ್ರೆಯನ್ನು ಕೊಟ್ಟಿದ್ದು ಇದು ಎರಡನೇ ಮನೆಯಲ್ಲಿ ಮದುವೆ ಮಾಡಿಕೊಂಡಿದ್ದು ನಮ್ದು ತಪ್ಪು. ಬುದ್ಧಿ ಪುತ್ರನೇ ನಾರಾಯಣ ಘೋರ ಅರಣ್ಯದಲ್ಲಿ ಕಣ್ಣು ಮುನಿ ಹಣ್ಣನ್ನು ಜಂಬು ಹಣ್ಣನ್ನು ಮೊದಲಿದ್ದ ಸ್ಥಾನಕ್ಕೆ ಏರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರನ್ನು ಕಾಯ್ದುಕೊಂಡು ಬಂದಿದ್ದು ಇದು 3ನೇ ತಪ್ಪು. ಕುಂತಿ ಪುತ್ರನೇ ಕಟ್ಟಳ ಕೃಷ್ಣನೇ ಇಬ್ಬಿನ ವನದಲ್ಲಿ ಪಾಂಡವರಿಗೆ ಉಪದಿ ಶಾಪವನ್ನು ಕೊಡಲು ಬಂದ ದುರ್ವಾಸನೆಂಬ ತಪೋದರನನ್ನು ಅಪಹಾಸ ಮಾಡಿ ಹಿಂದಕ್ಕೆ ಕಳಿಸಿದ್ದು ಇದು 4ನೇ ತಪ್ಪು. ಭೀಮಸೇನ ಕಳ್ಳ ಕೃಷ್ಣ ಗಂಡು ಗಲಿಯಾದ ನಿನ್ನ ಅನುಜನಾದ ಮಧ್ಯಮ ಪಾಂಡವನಿಗೆ ಅರ್ಜುನನಿಗೆ ಎನ್ನ ಹೆಣ್ಣರ ಮಕ್ಕಳನ್ನು ಬಿಟ್ಟು ಬರದೆ ಬಂಡೆಯನ್ನು ಉಳಿದಿದ್ದು ಇದು 5ನೇ ತಪ್ಪು. ಕುಂತಿ ಪುತ್ರರೇ ಜನಾರ್ದನ ಇನ್ನು ಅನಂತ ತಪ್ಪುಗಳಿದೆ. ಪಾಪ ಪಾಪ ನೀನಾಗಲಿಕ್ಕೆ ಸೈರಿಸು ಭೀಮಸೇನ. ಈ ಕೃಷ್ಣನ ತಪ್ಪುಗಳು ಈ ಕ್ಷಣ. ಕೃಷ್ಣ ವಾಯುನಂದನ ಲೀಲಾ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಯಾತಕ್ಕೆ ಹಾಡುವೆ ಎನ್ನ ಮನಕ್ಕೆ ಏನು ಮಾತಾಡನಾಯಿ ವಾಯುನಂದನ. ಇಂಥ ಏಟು ಮಾತುಗಳನ್ನು ಕಲಿಯುವುದಕ್ಕೆ ಬಳಿರ ಹೋಲಲೇ ಕಟ್ಟಪಟ್ಟ ಮಾಡಿದೆ ಮರೆಯದಂತೆ. ಏ ಕೃಷ್ಣ ವಾಯುನಂದನ ಶ್ರೇಷ್ಠವಾದ ಕಮಲದೋಳು ಮನನುಷ್ಟವುಳ್ಳ ಭಕ್ತರು ಕೆಟ್ಟಡವಿಯೊಳಗಿದ್ದರು ಅವರ ಕಷ್ಟಗಳನ್ನು ಪರಿಹರಿಸುವೆ. ಭಕ್ತ ವತ್ಸಲನೆಂಬ ಬಿರುದಿಗೆ ಅವರವರ ಇಷ್ಟಪಟ್ಟ ಕಾರ್ಯಗಳನ್ನು ನಿಂತು ದಿಟ್ಟವಾಗಿ ನಡೆಸುವೆ. ಭಕ್ತ ವತ್ಸಲನೆಂಬ ಬಿರುದು ಕೊತ್ತ ಕಾರಣ ಎತ್ತಿರುವುದ ಸಾವತಾರವನ್ನು ವೈ ಪುರುಷೋತ್ತಮನೇ ವಾಯುನಂದನ ಇಲ್ಲಿ ಬಿಟ್ಟಿಯಿಂದ ದುಡಿಯುವುದು ಯಾರಿಗೆ? ಪಾಂಡವರಿಗೋಸ್ಕರ ಭೀಮಸೇನ. ಏ ಕೃಷ್ಣ ಭೀಮಸೇನ ಇಂಥ ನಿಷ್ಠುರದ ನುಡಿಗಳನ್ನು ಆಡುವುದು ಮಾತ್ರ ಸಾಕು ಮಾಡ. ನಾನೇನು ಮಾತನಾಡಿರು ವಾಯುನಂದನ. ಬಾಲಕನಾದ ಧ್ರುವನಿಗೆ ಮೇಲಾದ ಪದವಿ ಯಾತಕ್ಕೆ ನೇಮಿಸಿದೆ, ಬಲಶಾಲಿಯಾದ ಬಲ ಚಕ್ರವರ್ತಿಯ ಬಾಗಿಲನ್ನು ಕೋಲು ಹಿಡಿದು ಯಾತಕ್ಕೆ ಕಾದೆ. ಏ ಜಡಜಾಕ್ಷರೇ ಭೀಮಸೇನ ಪಾದ ಜಡ ಜಾಂಗನದಲ್ಲಿ ಮನ ಹೆರುಗಿದ ಕೊಡುಗಲಿ ಪಾರ್ಥನಿಗೆ ಮಡದಿ ಮಕ್ಕಳನ್ನು ತೆರೆದು ಬಳಿರೆ ಹೊಲಲ ಅವನ ರಥವನ್ನು ಓಡಾಡಿ ನಡೆಸುವೆ. ಭಕ್ತ ವತ್ಸಲನೆಂಬ ಬಿರುದಿಗೆ ಹಾನಿ ಬಾರದಂತೆ ಬಳಿರೆ ಹೊಲಲೆ ನರನಿಗೆ ಸಾರಥಿಯಾಗಿರುವೆ. ಕೃಷ್ಣ ಭೀಮಸೇನ ಭ್ರಷ್ಟ ಕೌರವರೊಡನೆ ನಿನ್ನ ಇಷ್ಟದಿ ನಮ್ಮ ಮಗನ ನಷ್ಟ ಮಾಡಿಸಿ ನಮ್ಮ ಹೊಟ್ಟೆ ಒಳಗೆ ಶೋಕಾಗ್ನಿ ಎಂಬ ಬೆಂಕಿಯ ಮೊಟ್ಟೆಯನ್ನಿಟ್ಟು ಕೃಷ್ಣ ಭೀಮಸೇನ ಮೇಲೆ ನಿಷ್ಠುರದ ಮಾತುಗಳನ್ನು ಹಾಡುವಿಯ ಕೃಷ್ಣ. ಭೀಮಸೇನ ಥಟ್ಟನೆ ಕೋಪಗಂಡರೆ ಕಂಡಣದಿ ಮಂಡಳಿಕರು ಮಂಡಳಿಯೊಳು ಹಡಗಿದ್ದ ಮಕಟವನ್ನು ಖಂಡಿಸುವ ಬಳಿರೆ ಹೋಲನ. ಈಗ ಈ ಕಣದಂಡವು ನಿನ್ನನ್ನು ಖಂಡಿಸುವುದು ನೋಡು. ವೈ ಕಂಜಾಕ್ಷರೇ ಭೀಮಸೇನ ನಿನಗೆ ನಾನು ಅಂಜುವನಲ್ಲ. ನಿನಗೇನು ನಾನು ಅಂಜುವನೇ ವಾಯುನಂದನ. ರಂಜಿಪ ಕೆಂಜಡೆಯ ಶಿವನು ಅಂಜಲಿ ಬದ್ಧನಾದವರಿಗೆ ಭಕ್ತ ಸಂಜೀವನಾಗಲಿಲ್ಲವೇನು? ಕಳು ಶಿರೋಮಣಿಯಳಾದ ಬಾಣಾಸೂರನ ಭಕ್ತಿಗೆ ಮೆಚ್ಚಿ ಆ ಪಾಲಂಬಕನು ಅವನ ಬಾಗಿಲಂ ಕಾಯಲಿಲ್ಲವೇ? ಶ್ರೇಷ್ಠ ಭಕ್ತ ಶಿರೋಮಣಿಯಳಾದ ಪಿಟ್ಟಮ್ಮನ ಹಿಟ್ಟಿನ ದೋಷಗಾಗಿ ಬಳಿರೆ ಹೊಲಲೇ ಅಷ್ಟಮೂರ್ತಿಗಳ ಕರಕಟ್ಟಿಗೆ ಮಣ್ಣು ಹೊರಲಿಲ್ಲವೇ? ಏ ಕೃಷ್ಣ ವಾಯುನಂದನ ಅಂಬುಜಾಕ್ಷಿಯಾದ ಪರನಾರಿ ಎಂಬ ವಾರಾಂಗನೆ ಈ ಕುಂಭ ಕುಚವನ್ನು ನೋಡಿ ಶಿವಲಿಂಗವೆಂದು ಅಂಬಲಿಸಿ ನಿಮ್ಮೆಣ್ಣನ್ನು ಪೂಜಿಸಿದರೆ ಆ
ಸಾಂಬ ಶಿವನು ಅವನಿಗೆ ಪಡಿವನನ್ನು ಕೊಡಲಿಲ್ಲ. ಹೇ ಕೃಷ್ಣ, ಭೀಮಸೇನ, ಇದೇ ಫಲ್ಗುಣನಿಗೆ ಆ ಪಾಲಾಕ್ಷನು ಪಾಶಪಥವನ್ನು ಕೊಡಲಿಲ್ಲವೇ? ಭಕ್ತ ರಕ್ಷಮಣಿ ಎಂಬ ಬಿರುದ ಕಟ್ಟಿಯನಗೊಂದು ಉಂಗರ ಕೊಟ್ಟಿನೆಂದು ಗಟ್ಟಿಯಾಗಿ ಪೇಳುವುದಕ್ಕೆ ಮೊಳಿರೆ ಹೋದ. ನಿನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ ಕೃಷ್ಣ? ಹೇ ಕೃಷ್ಣ, ವಾಯುರಂದನ, ನಿನ್ನ ಅಷ್ಟ ಭಾರ್ಯರಿಗಿಟ್ಟ ವಸ್ತ್ರಾಭರಣಗಳೆಲ್ಲ ಎನ್ನ ಹೊಟ್ಟೆಗೆ ಒತ್ತಿಡಿಸಿ ಸಾಲವಂತಂದು ರಕ್ಷಣೆಯನ್ನು ಮಾಡಿದ್ದು ಮರೆತೆಯ? ಇದ್ದಿದ್ದನ್ನು ಹೇಳಿರುವುದು ಭೀಮಸೇನ. ಹೇ ಕೃಷ್ಣ, ವಾಯುನಂದನ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತನೆಂದು ಹಾಗಾದರೆ ಶ್ರೇಷ್ಠವಾದ ಶ್ರುತಿಗಳೆಲ್ಲವನ್ನು ಸುಳ್ಳು ಮಾಡುವಿಯಾ? ಹೇ ಕೃಷ್ಣ, ವಾಯುರಂದನ, ನಿನ್ನ ಮಾತು ಎನ್ನ ಮನಕ್ಕೆ ಒಪ್ಪದು. ಯಾತಕ್ಕೆ ಒಪ್ಪದು ಭೀಮಸೇನ? ತಪ್ಪು ಇಪ್ಪುಗಳನ್ನು ನುಡಿದರೆ ಇಕೋ ಎನ್ನ ಕರದಲ್ಲಿ ಮೆರೆಯುವ 70 ಮಣದ ತೂಕದಿಂದ ಒಪ್ಪುವ ಇಕೋ ಈ ಕಡತಂಡವು ನಿನ್ನನ್ನು ದಂಡಿಸುವುದು ನೋಡು. ಎಲ್ಲ ಸರ್ಪಸೇನ, ದೇಲಾಪುರ ಸರ್ದಾರ್ ಭಾಷಾ ಅವರು ಅರ್ಧ ತೊಲೆ ಬಂಗಾರ ಉಂಗುರವನ್ನು ಧರ್ಮಜಂ ಪಾತ್ರ ಮಾಡಿದಂತರಿಗೆ ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. ದೇಲಾಪುರ ಸರ್ದಾರ್ ಭಾಷಾ ಅವರು ಮಕ್ಕಳಿಗೆ ಅಂತರಂಗದಲ್ಲಿ ನಿಂತು ನಾಟಕವನ್ನು ಆಡಿಸುವ ಸೂತ್ರಧಾರಕನು. ಶ್ರುತಿ ತೈತಿ ಲಯಾದಿಗಳಿಗೆ ಕರ್ತ ಕಾರಣನಾಗಿರುವನು ರುಕೋದರ ಪಂಚ ಪಾಂಡವರಿಗೆ ವರ ಪಕ್ಷನಾಗಿರುವನು ಲಕ್ಷ್ಮೀವರ. ಹೇ ಕೃಷ್ಣ, ಭೀಮಸೇನ, ವಿಧಿಷ್ಠರನಿಗೆ ಹೋಗಿ ಹಾಗಲೇ ಏನು ಹೇಳಿದ? ಇದ್ದಿದ್ದನ್ನು ಹೇಳಿರುವುದು ವಾಯುನಂದನ. ಧರ್ಮಜನ ಕಟ್ಟಳೆಗೆ ಮೀರುವುದಿಲ್ಲವೆಂದು ತಿಳಿದು ಒಟ್ಟಿನ ಮೇಲೆ ಸಾರಣೆಯ ಮಾಡಿದೆಯಾ? ಈ ಕಡೆ ಪಾಪ ಹೇ ಕೃಷ್ಣ, ವಿಧಿಷ್ಠರನಿಗೆ ಹೋಗಿ ಹಾಗಲೇ ಏನು ಹೇಳಿದೆ? ಇದ್ದಿದ್ದನ್ನು ಹೇಳಿರುವುದು ಭೀಮಸೇನ. ಧರ್ಮಜನ ಕಟ್ಟಳೆಗೆ ಮೀರುವುದಿಲ್ಲವೆಂದು ತಿಳಿದು ಒಟ್ಟಿನ ಮೇಲೆ ಸಾರಣೆಯ ಮಾಡಿದೆಯಾ? ನಾನೇನು ಮಾಡಿರುವುದು ವಾಯುನಂದನ? ಬಿಡು ಬಿಡು ಅಣ್ಣ, ಈ ಪಕ್ಷಿ ವಾಹನನ ದಾಕ್ಷಣ್ಯವೇನು? ನಮ್ಮ ಪಾಂಡವರ ಪಕ್ಷವಾಗಿದ್ದರೆ ನಮ್ಮ ಮಗನಾದ ಅಭಿಮಾನ್ಯನ ಪ್ರಾಣವನ್ನು ಯಾತಕ್ಕೆ ರಕ್ಷಿಸುವುದನ್ನು ಈ ಕೃಷ್ಣನು? ಏ ಅಣ್ಣ ಧರ್ಮನಂದನ, ಶೂನ್ಯೇಶನಾದ ಕೌರವೇಶನ ಬಲದೊಳಗೆ ಜಾಣನಾದ ಅಭಿಮಾನ್ಯನನ್ನು ಗೋಣು ಮುರಿದು ಜಯನು ಕಾಣದಂತೆ ಮಾತನಾಡುವುದು ಈ ಮಾಯಕಾರ ನ್ಯಾಯವಂತನೇ. ಚಿತ್ತ ಜಪಿತನ ಪರ್ವತವು ತತ್ತರ ಪಡೆದ ನತ್ತಿಯೊಳ್ಳು ಪತ್ತು ಮತ್ತ ಗಜ ಕಾಮಿನಿಯರೆಂಬ ಗೊಲ್ಲತಿಯರೆಂಬ ಮಾತ್ರ ಸಲಹಿದನು ಈ ಕಳ್ಳಕೃಷ್ಣನು. ತತ್ತೇಶ ಕೋಟಿ ದೇವತೆಗಳಿಗೆ 20 ಪರಿಹರಿಸಿ ಪಾಲಿಸಿದನು. ಉತ್ತಮ ಮತಿವಿತಳಾದ ಸೋದರಿಯ ಮಗನಮ್ಮ ಮೃತ್ಯುವಿಗೆ ತುತ್ತು ಮಾಡಿದನು ಈ ಕಳ್ಳಕೃಷ್ಣನು. ಬೇರ್ಮಡವಿಯೊಳ್ಳು ಮಕರಿಗೆ ಸಿಲುಕಿದ ಕರ್ರಿಯ ಗೋರ್ರ ಬಂಧನವು ಚತುರ್ಉಪಾಯದಿಂದ ತಪ್ಪಿಸಿ ಅದರ ಪ್ರಾಣವನ್ನು ಉಳಿಸಿದನು. ಈ ನಾರಾಯಣನು ದೇವತನವನ್ನು ಬಿಟ್ಟು ನರನು ಸೋದರ ಹಳೆಯನ ಮೇಲೆ ಕರುಣೆವಿಲ್ಲದೆ ಹೋಯಿತೆ. ದುರದೊಳಗೆ ಕೌರವರ ಕಡೆಯಿಂದ ಕೊರಳು ಬಯಸಿದನು ಈ ಕಳ್ಳಕೃಷ್ಣನು. ದೇವತನವನ್ನು ಬಿಟ್ಟು ನರನಾದವನಿಗೆ ಸಾರಥಿತನವನ್ನು ಮಾಡುವನು ಬಂಧುಗಳೊಡನೆ ಯಾವ ಗೌರಿ ಇರುವುದೀತನು. ಈತನೇ ಅಂತ ಮರೆಯದಂತವನಾಗಿದ್ದರೆ ಉತ್ತಮ ಗೊಲ್ಲತಿಯರೆಂಬ ಹಬಲೆಯರೆಂಬೆತ್ತಲೆ ನಿಲ್ಲಿಸಿ ಮರದ ಮೇಲೆ ಹತ್ತಿಸಿ ನೋಡಾನೆ. ಅಣ್ಣ ಧರ್ಮಾನಂದನ, ತಾಯಿಯ ಕುತ್ತಿಗೆಯ ಪೈದಾನೆ ಬಲವಂತನಾದರೆ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದಾನೆ. ಬಲವಂತನಾದರೆ ಕಳ್ಳರಿಗೆ ಸೋತು 74 ಮೈಗೊಟ್ಟಾನೆ. ದುರಯೇಡಿ ಎಂಬ ರಾಕ್ಷಸ ಸಾಂತಕನೆಂಬ ಪೆಸರು ಬಂದಿರೋ ದೊರೆ ಎಂದಾನೆ.
ನೆರನಿಗೆ ಸಾರಥಿಯಾಗಿರುವ ಹಿರಿಯ ನಂದನೆ, ದೇವಕಿಯ ತರುಳನಾಗಿರುವ ಕಿರಿಯ ನಂದನೆ, ಜಗಕ್ಕೆ ಹಿರಿಯನಾಗಿರುವ ಅಣ್ಣ, ಈ ಕಮಲ ಕಣ್ಣುಳ್ಳ ಕೃಷ್ಣನ ಬಣ್ಣ ಎಣ್ಣಾಗೆ ಬಳಿರ ರಾಕ್ಷಸರ ಕುಲ ಸಣ್ಣಿಗೆ ಮಾಡಿದ ಪುಣ್ಯಾತ್ಮನಲ್ಲವೇನು? ಅಯ್ಯೋ ಅಣ್ಣ, ಮಗನ ಮುಖವನ್ನಾದರೂ ನೋಡದೆ ಚೆನ್ನಿಗನಾದ ಅಭಿಮಾನ್ಯನನ್ನು ಕಾಳಗದಲ್ಲಿ ಕಾಣಿನಂದು ಬಳಿರ ಬಣ್ಣದ ಮಾತುಗಳನ್ನು ಹಾಡುವನಿ ಕೃಷ್ಣನು. ನಿನ್ನ ಹಠವು ತೀರಿತೆಂದು ದಿಟವಾಗಿ ನುಡಿದರೆ ಭೀಮನು ಬಲು ಕಟಕನೆಂದು ನಿನ್ನ ಮುಂದೆ ನನ್ನನ್ನು ದೂರುವನು ಈ ಕಳ್ಳ ಕೃಷ್ಣನು. ಅಯ್ಯೋ ಅಣ್ಣ, ಏನು ಮಾಡಲಿ ನಾನು? ಅಮ್ಮ ಸುಭದ್ರ, ನಿಮ್ಮ ಅಣ್ಣನೆಂಬ ಕಪಟ ಬುದ್ಧುಳ್ಳ ಕೃಷ್ಣನು ಏನು ಕಾಣದವನಂತೆ ನಿನ್ನ ಮಗನ ಮರಣವಾದ ಸುದ್ದಿಯನ್ನು ಹೇಳುವುದಕ್ಕೆ ಒಂದು ಹಳೆ ಅದ್ದಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಪಾಪ ಪಾಪ ಎದ್ದು ಬಂದು ಮಾತನಾಡಿಸಮ್ಮ ಫಲ್ಗುಣ ರಾಣೆ, ಬಿಡಬೇಡಿ.